GST 2017ರಲ್ಲಿ ಜಾರಿಗೆ ಬಂತು. 2017 ಯಾರು ಜಾರಿಗೆ ತಗೊಬಂದವರು? ಹಾಂ, ರೇಟ್ ಫಿಕ್ಸ್ ಮಾಡಿದವ್ರು ಯಾರು? ಅವರೇ ಮಾಡೋದು. ಈಗ ರ್ಯಾಷನಲೈಸ್ 8 ವರ್ಷಗಳ ಮೇಲೆ ರ್ಯಾಷನಲೈಸ್ ಮಾಡಿದ್ದೀವಿ ಅಂತ 8 ವರ್ಷ ತೆರಿಗೆ ತಗೊಂಡ್ರಲ್ಲ, ಅದು ವಾಪಸ್ ಕೊಡ್ತಾರಾ? ಹಾಂ, ಬೆಂತಟ್ಟುಗಳದೇನು ಇದರಲ್ಲಿ? ಚುನಾವಣೆ ಬಂದಾಗ ಅದನ್ನ ಚುನಾವಣೆಗೋಸ್ಕರ ಬಿಹಾರ್ನಲ್ಲಿ ಚುನಾವಣೆ ಬಂದಿದೆ, ಅದಕ್ಕೋಸ್ಕರ ನಾವು ಸರಳೀಕರಣ ಮಾಡಿದ್ದೀವಿ, ರ್ಯಾಷನಲೈಸ್ ಮಾಡಿದ್ದೀವಿ, ತೆಗೆದಾಕಿದ್ದೀವಿ ಅಂತಂತಂದರೆ ಇದು ನ್ಯಾಯನಾ? ಮತ್ತು ಇದರಲ್ಲಿ ಬೆಂತಟ್ಟುಗಳ ಅಂಥದ್ದು ಏನಿದೆ? 8 ವರ್ಷ ವಸೂಲು ಮಾಡಿದ್ದಾರೆ. ಇಷ್ಟು ರೇಟ್ಗಳು ಹಾಕಿದ್ರಲ್ಲ, GST ರೇಟ್ಗಳು ಹಾಕಿದ್ರಲ್ಲ, ಈ ರೇಟ್ಗಳನ್ನೆಲ್ಲ ಹಾಕಿದವ್ರು ಯಾರು? 8 ವರ್ಷ ತೆರಿಗೆ ವಸೂಲು ಮಾಡಿರೋರು ಯಾರು? ನೀವು ಅವ್ರ ಪರವಾಗಿ ಬರೀತೀರಿ ನೀವು ಅಂದರೆ ಮಾಧ್ಯಮದವರು. ಬರ್ತಾ ಇಲ್ಲ ಈ ಕಡೆ ಹೇಗೆ ಗ್ಯಾರಂಟಿ ಯೋಜನೆ ಎಲ್ಲ ಮಾಡಬೇಕು? ಯಾವ ರೀತಿ ಚಾಲೆಂಜ್ ಆಗಿದೆ ಸರ್ ನಿಮಗೆ ಹಣಕಾಸು? ಚಾಲೆಂಜ್ ಇದೆ, ಮಾಡ್ತೀವಿ. ಚಾಲೆಂಜ್ ಸವಾಲು ಸ್ವೀಕಾರ ಮಾಡ್ತೀವಿ. ಬಟ್ ಏನಾಗಿದೆ, ಕೇಂದ್ರ ಸರ್ಕಾರದವ್ರಿಗೆ ನಷ್ಟ ಆಗಲ್ಲ ಈ ರ್ಯಾಷನಲೈಸೇಷನ್ ಮಾಡೋದ್ರಿಂದ ನಷ್ಟ ಆಗಲ್ಲ, ರಾಜ್ಯಗಳಿಗೆ ನಷ್ಟ. ಈಗ ನಮಗೆ ಸುಮಾರು 15,000 ಕೋಟಿ ನಷ್ಟ ಆಗುತ್ತೆ ವರ್ಷಕ್ಕೆ. ಈಗ ನೋಡಿ ಎಂಥ ಪರಿಸ್ಥಿತಿ, ಇಕ್ಕಟ್ಟಿನ ಪರಿಸ್ಥಿತಿ ಇದೆ ಅಂತಂದರೆ, ನಾವು ರ್ಯಾಷನಲೈಸೇಷನ್ ವಿರೋಧ ಮಾಡೋಂಗಿಲ್ಲ, ಸ್ವಾಗತ ಮಾಡಬೇಕು. ನಷ್ಟ ಆಗೋದು ನಮಗೆ. ಇದೆಲ್ಲ ಅವ್ರಿಗೆ ಅರ್ಥ ಆಗ್ತಾ ಇರ್ಲಿಲ್ವ ಅಂತ ಕೇಂದ್ರಕ್ಕೆ ರಾಜ್ಯದ ಕಷ್ಟಗಳು ಅರ್ಥ ಆಗ್ತಾ ಇರ್ಲಿಲ್ವ ಅಂತ? ಅರ್ಥ ಆಗುತ್ತೆ, ಅವ್ರಿಗೆ ಬೇಕಾದ ರಾಜ್ಯಗಳಿಗೆ ಕೊಟ್ಕೋತಾರೆ. ಬೀದರು ಅಲ್ಲ, ಬಿಹಾರು, ಮಧ್ಯಪ್ರದೇಶ, ರಾಜಸ್ಥಾನ, ಒಡಿಸ್ಸಾ, ಉತ್ತರ ಪ್ರದೇಶ ಅಲ್ಲಿ ಕೊಟ್ಕೋತಾರೆ.